ಸಿಡಿದೆದ್ದ ಮೃತ್ಯುಂಜಯ ಕನ್ನಡ ನ್ಯೂಸ್ ಚಾನಲ್ ವೀಕ್ಷಿಸಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನ ಮೈಲಾರದಲ್ಲಿ ಇಂದು ಫೆಬ್ರವರಿ 14ರ ಸಂಜೆ ವೇಳೆಯಲ್ಲಿ ತುಂಬಿದ ಕೊಡ ತುಳುಕಿತಲೆ ಪರಾಕ್ ಎಂಬ ಭವಿಷ್ಯವಾಣಿ ಮೊಳಗಿತು. ಸುಪ್ರಸಿದ್ಧ ಮೈಲಾರಲಿಂಗೇಶ್ವರ ಜಾತ್ರೆಗೆ ಚಕ್ಕಡಿ ಬಂಡಿಗಳ ಸಾಲು, ವಾಹನಗಳ ಸದ್ದುಗದ್ದಲ, ಪೊಲೀಸ್ ಸರ್ಪಗಾವಲಿನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಾರ್ಣಿಕ ಭವಿಷ್ಯವಾಣಿ ಫೆಬ್ರವರಿ 14ರ ಸಂಜೆ ವೇಳೆಯಲ್ಲಿ ಡ್ಯಾಂಕನ ಮರಡಿಯಲ್ಲಿ ಬಿಲ್ಲ ನೀರಿದ ಗೊರವಯ್ಯ ರಾಮಪ್ಪನು ತುಂಬಿದ ಕೊಡ ತುಳುಕಿತಲೆ ಪರಾಕ್ ಎಂಬ ಕಾರ್ಣಿಕ ನುಡಿಯನ್ನು ನುಡಿದು ಬಿಲ್ಲಿನಿಂದ ಬೀಳುವುದನ್ನು ನೆರೆದ ಭಕ್ತ ಸಮೂಹದ ಮಧ್ಯೆ ಗೊರವಪ್ಪನವರು ಹಿಡಿದರು. ಹಲವು ದಶಕಗಳಿಂದ ಕಾರ್ಣಿಕ ಭವಿಷ್ಯ ನುಡಿ ರಾಜಕೀಯ, ರೈತರ, ಮಳೆ ಬೆಳೆ, ನಾಡಿನ ಭವಿಷ್ಯತ್ತಿಗೆ ಸಂಬಂಧಿಸಿದಂತೆ ಭವಿಷ್ಯವಾಣಿಯ ನುಡಿ ಸತ್ಯವಾಗುತ್ತದೆ. ಆದ್ದರಿಂದ ಕರ್ನಾಟಕದ ಅನೇಕ ಜಿಲ್ಲೆಗಳಲ್ಲಿ ಹಾಗೂ ರಾಜ್ಯದ ನೆರೆಹೊರೆಯ ರಾಜ್ಯಗಳ ಭಕ್ತ ಸಮೂಹ ವರ್ಷದ ಕಾರ್ಣಿಕ ನುಡಿಯನ್ನು ಕೇಳಲು ಉತ್ಸಾಹದಿಂದ ಕಾಯ್ದು ಭವಿಷ್ಯನುಡಿ ಕೇಳಿದ ನಂತರ ಊರಿಗೆ ಮರಳುತ್ತಾರೆ. ಮಳೆ ಬೆಳೆ ಸಮೃದ್ಧಿ ಆಗುವ ಸಮಯದಲ್ಲಿ ರೈತರು ಒಕ್ಕಲು ಮಾಡುವಾಗ ಸಂಕಷ್ಟ ಎದುರಾಗಬಹುದು. ರಾಜಕೀಯ ಚುಕ್ಕಾಣಿ ಹಿಡಿಯುವ ಪಕ್ಷಗಳಲ್ಲಿ ಬದಲಾವಣೆಯ ಗಾಳಿ ಬೀಸಬಹುದು ಎಂಬರ್ಥದಲ್ಲಿ ಈ ಭವಿಷ್ಯವಾಣಿಯ ವಿಶ್ಲೇಷಣೆಯಾಗಿದೆ. ಮೈಲಾರಲಿಂಗೇಶ್ವರ ಕಾರ್ಣಿಕ ನುಡಿ ಕೇಳಲು ಬಂದ ಸಾರ್ವಜನಿಕರಿಗೆ ಸುಸಜ್ಜಿತವಾಗಿ ಅಧಿಕಾರಿಗಳ ಸಮೂಹ ಮುಂಜಾಗೃತಾ ಕ್ರಮಗಳನ್ನು ಅನುಸರಿಸಿ ಶಿಸ್ತುಬದ್ಧವಾಗಿ ಕಾರ್ಣಿಕ ನುಡಿ ಮೊಳಗಲು ಕಾರಣೀಭೂತರಾದರು. ಕಾರ್ಣಿಕ ನುಡಿಯನ್ನು ಕೇಳಲು, ಕಾರ್ಣಿಕ ನುಡಿಯನ್ನು ಸುದ್ದಿ ಬಿತ್ತರಿಸುವ ಸ್ಥಳಕ್ಕೆ ಹೋಗಲು ಪತ್ರಕರ್ತರಿಗೆ ಕಾರ್ಣಿಕ ನುಡಿಯ ಸ್ಥಳಕ್ಕೆ ಮೀಡಿಯಾ ಪಾಸ್ ಕೊಡದೆ ಸತಾಯಿಸಿದ ಮೈಲಾರಲಿಂಗೇಶ್ವರ ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿ ಹನುಮಂತಪ್ಪ, ಪತ್ರಕರ್ತರಿಗೆ ಸೌಜನ್ಯವನ್ನು ತೋರಿಸದೆ ಅಗೌರವ ತೋರಿದ ಮೈಲಾರಲಿಂಗೇಶ್ವರ ದೇವಸ್ಥಾನದ ಸಿಬ್ಬಂದಿ ರಮೇಶ್. ಹಾಗಾದರೆ ಸುದ್ದಿ ಬಿತ್ತರಿಸುವ ಪ್ರಿಂಟ್ ಮೀಡಿಯಾ ಹಾಗೂ ಎಲೆಕ್ಟ್ರಾನಿಕ್ ಮೀಡಿಯಾಗಳ ಪತ್ರಕರ್ತರ ಬವಣೆಯನ್ನು ಅರ್ಥೈಸಿಕೊಳ್ಳದೆ ಹೀಗೆ ಮಾಡುವ ಅಧಿಕಾರಿಗಳ ನಡೆಯನ್ನು ಪ್ರಶ್ನಿಸುವವರು ಯಾರೂ ಇಲ್ಲವೇ ಎಂದು ಸಾರ್ವಜನಿಕರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಪತ್ರಕರ್ತರು ಪ್ರವೇಶಕ್ಕಾಗಿ ಇರುವ ಮೀಡಿಯಾ ಪಾಸನ್ನು ಒಂದೆಡೆ ಇಟ್ಟು ಇಲ್ಲವೆಂದು ಅನೇಕ ಪತ್ರಕರ್ತರನ್ನು ಅಡ್ಡಾಡಿಸಿ ಜನಸಂದಣಿ ನಡುವೆ ತಿರುಗಾಡುವುದನ್ನು ನೋಡಿದರೆ ಇಂತಹ ಅಧಿಕಾರಿಗಳಿಗೆ ಏನು ಅನ್ನಿಸುವುದಿಲ್ಲವೇ? ಪುರಾತತ್ವ ಇಲಾಖೆ ಅಧಿಕಾರಿಗಳು ಇಂತಹ ಅಧಿಕಾರಿಗಳ ನಡೆಗೆ ಕಡಿವಾಣ ಹಾಕಬೇಕು, ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು. ಪತ್ರಕರ್ತರು ನಾಡಿನ ಸುದ್ದಿ ಜೀವಾಳ. ಶಾಂತ ರೀತಿಯಿಂದ ಶ್ರೀ ಏಕಕೋಟೆ ಮೈಲಾರಲಿಂಗೇಶ್ವರ ಸ್ವಾಮಿಯ ದಿವ್ಯವಾದಂತಹ ಕಾರ್ಣಿಕೋತ್ಸವವನ್ನು ನೋಡುವ ಭಾಗ್ಯ ನಿಮ್ಮೆಲ್ಲರಿಗಾಗಿರ್ತದೆ. ಕ್ಲಾರಿಟಿ ಫುಲ್ ಸೌಂಡ್ ಬರಬೇಕು, ಎಲ್ಲ ದಿಕ್ಕಿನಲ್ಲೂ ಸೌಂಡ್ ಬರ್ಬೇಕು. ಮೈಕ್ ಸೌಂಡ್ ಎಲ್ಲರೂ ದಯವಿಟ್ಟು ಆಸೀನರಾಗಿ ಇಲ್ಲಿ ನಮ್ಮ ಗುರುಗಳ ಹಿಂಬದಿಯಲ್ಲಿ ಬಂದಿರುವಂತಹ ಎಲ್ಲರೂ ಸಹ ಹಿಂದುಗಡೆ ಹೋಗಬೇಕು. ನಾವು ಮೈಲಾರಲಿಂಗೇಶ್ವರ ಜಾತ್ರೆಯಲ್ಲಿ ಸುಮಾರು 3 ಅಂದರೆ ಟೆಂಪ್ರವರಿ ಕ್ಲಿನಿಕ್, 2 ಪರ್ಮನೆಂಟ್ ಕ್ಲಿನಿಕ್ ಇದ್ದಾವೆ. ಅದರಲ್ಲಿ ಡೆಂಕರ್ ಮರಡಿ, ಆಮೇಲೆ ಮೇನ್ ಕ್ಯಾಂಪ್ PSC ಮೈಲಾರ, ಆಮೇಲೆ ಕನಕಪೀಠ ಹತ್ರ ಮತ್ತು ಒಳಲಲ್ಲಿ 5 ಕ್ಯಾಂಪಲ್ಲಿ ನಮ್ಮ ಡೆಂಕರ್ ಮರಡಿ ಮತ್ತು ಮೇನ್ ಟೆಂಪ್ರವರಿ ಕ್ಲಿನಿಕ್ ಇದೆ. ಮತ್ತು ಕನಕಪೀಠದಲ್ಲಿ ಸಾಕಷ್ಟು ಕೇಸುಗಳು, ಭಕ್ತಾದಿಗಳು ಅಲ್ಲಿಂದ ಬರ್ತಕ್ಕಂಥ ನಡ್ಕೊಂಡು ಬಂದಿರತಕ್ಕಂಥ ಕನಕಪೀಠದಲ್ಲಿ ಅಲ್ಲಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ. ಜೊತೆಗೆ ಡೆಂಕರ್ ಮರಡಿದಲ್ಲಿ ಪ್ರತಿದಿನ ಸುಮಾರು 1000 ಕೇಸುಗಳು, 1000 ಪೇಷೆಂಟ್ಗಳು ಇಲ್ಲಿ ಅಟೆಂಡ್ ಆಗ್ತಿದ್ದಾವೆ. ಮೇನ್ ಮೈಲಾರ ಕ್ಯಾಂಪಲ್ಲಿ ಟೆಂಪ್ರರಿ ಕ್ಲಿನಿಕಲ್ಲಿ ಸುಮಾರು 1018 ಪೇಷೆಂಟ್ಗಳು ನೋಡ್ತಾ ಇದ್ದೀವಿ. ಸೊ ಈ ಕ್ಯಾಂಪಲ್ಲಿ ಸುಮಾರು 17ರಿಂದ 18,000 ಪೇಷೆಂಟ್ಗಳು ನೋಡ್ತಕ್ಕಂಥ ಒಂದು ಇದು ಆಗಿದ್ದಾವೆ. ಇನ್ನೂ 2 ದಿನ ಇದ್ದಾವೆ. ಹಾಗಾಗಿ ಎಲ್ಲೆಲ್ಲಿ ನಮ್ಮ ಪೇಷೆಂಟ್ಗಳಿದ್ದಾವೆ ಜೊತೆಯಲ್ಲಿ ಒಂದು 3 ಟೆಂಪ್ರವರಿ ಮೊಬೈಲ್ ಯೂನಿಟ್ ಮಾಡಿದ್ದೀವಿ. ಅಂದರೆ ಮೊಬೈಲ್ ಮೆಡಿಕಲ್ ಯೂನಿಟ್, ಎಲ್ಲಿ ನಮ್ಮ ಜನದಟ್ಟಣೆಯಿರ್ತಕ್ಕಂಥ ಪೇಷೆಂಟ್ ಹತ್ರನೇ ನಾವು ಮೊಬೈಲನ್ನು ಕಳಿಸಿ ಅಲ್ಲೇ ಟ್ರೀಟ್ಮೆಂಟ್ ಕೊಡ್ತಕ್ಕಂಥ ವ್ಯವಸ್ಥೆ ಈ ಸಾರಿ ನಾವು ಭಿನ್ನವಾಗಿ ನಾವು ಮಾಡ್ಕೊಂಡಿರೋದು. ಅದರಲ್ಲಿ ಈ ಸಾರಿ ನಾವು ಯಾವುದೇ ಕೇಸ್ಗಳನ್ನು ಬೇರೆ ಕಡೆ ಕಳಿಸಿಲ್ಲ. ಪ್ರತಿ ಸಾರಿ ನಾವು ಹಾವೇರಿ, ಗುತ್ಲ ಮತ್ತು ಅಲ್ಲಿ ಕಳಿಸ್ತಾ ಇದ್ದೀವಿ. 1-2 ಕೇಸ್ ಬಂದರೆ ಕಳಿಸಿದ್ದೀವಿ. ಜೊತೆಯಲ್ಲಿ ಏನು ಎಲ್ಲೂ ಫ್ರ್ಯಾಕ್ಚರ್ ಆಗಿರ್ತಕ್ಕಂಥ ಎಲ್ಲ ಕೇಸ್ಗಳು ಇಲ್ಲೇ ಟ್ರೀಟ್ಮೆಂಟ್ ಮಾಡ್ಕೊಂಡಿರ್ತೀವಿ ನಾವು. ಜೊತೆಯಲ್ಲಿ ನಮಗೆ
ನಮ್ಮ ಸಿಬ್ಬಂದಿಗಳು ಸುಮಾರು 40 ಜನ ವೈದ್ಯರು ಮೈಲಾರ ಜಾತ್ರೆಯಲ್ಲಿದ್ದಾರೆ. ಎಲ್ಲ ಸೇರಿಸಿದ್ರೆ ಸುಮಾರು 350ರಿಂದ 400 ಸಿಬ್ಬಂದಿಗಳು ನಾವು ನಿಯೋಜನೆ ಮಾಡಿ ಸುರಕ್ಷಿತವಾಗಿ ಯಾವುದೇ ತೊಂದರೆ ಬರಲಾರಂತೆ ನಾವು ಯಶಸ್ವಿಗೊಳಿಸಿದೆ ಅಂತೇಳಿ ಈ ಮೂಲಕ ತಮ್ಮಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಥ್ಯಾಂಕ್ ಯು.